ಒಂದು ಏರ್ಪಡಿಸಿ ಪ್ಲಾನ್ ಮಾಡ್ತಾರೆ ಏನಿಲ್ಲ, ನಾವು ಖುಷಿಯನ್ನು ಹಂಚಬೇಕು. ಖುಷಿ ಹಂಚಿದ್ರೆ ಡಬಲ್ ಆಗ್ತದೆ ಅಂತೆ. ಯಾವುದು ನೀವು ಹಂಚಿದ್ರೆ ಕಮ್ಮಿ ಆಗೋದು, ಖುಷಿ ಹಂಚಿ ಡಬಲ್ ಆಗ್ತದೆ. ಯಾರೊಟ್ಟಿಗೆಲ್ಲ ವರ್ಕ್ ಮಾಡ್ತೇವಲ್ಲ, ಅವ್ರು ನನ್ನ ಸೆಕೆಂಡ್ ಫ್ಯಾಮಿಲಿ, ಅದಕ್ಕೆ ಅವರೊಟ್ಟಿಗೆ ಒಂದು ಖುಷಿ ಹಚ್ಚುದು. ಡಬಲ್ ಹೇಗೆ? ಅದು ಅಕ್ಷಯ್ ಕುಮಾರ್ ಪಿಕ್ಚರ್ ಅಲ್ಲ, ಏಕ್ ತೇರಾ ದೋ ತೇರಾ ದೋ ಮೇರಾ, ತೀನ್ ತೇರಾ ತೀನ್ ಮೇರಾ. ಫ್ರೆಂಡ್ಸ್, ಇವತ್ತು ನಮ್ಮ ಹಾಸ್ಪಿಟಲಲ್ಲಿ ರಾಕೇಶ್ ಸರ್ ಇದು ಐಸ್ ಕ್ರೀಮ್ ಡಿಸ್ಟ್ರಿಬ್ಯೂಷನ್ ನೋಡಿ, ಅವರ ಬರ್ಡೇ ಲೆಕ್ಕದಲ್ಲಿ ಅವರು ಹೀಗೆ ಸಮಾಜ ಕಾರ್ಯ ಎಲ್ಲ ಮಾಡ್ತಾ ಇರ್ತಾರೆ. ಸರ್, ನಮ್ಮದು ಒಂದು ಹೇಳೋದಂದ್ರೆ, ನಿಮಗೆ ಖುಷಿಯನ್ನು ಹಂಚಲಿಕ್ಕೆ ಇದ್ರೆ ಒಂದು ಕೆಲವು ಆಶ್ರಮ ಇದೆ ಅಥವಾ ಕೆಲವು ಮಕ್ಕಳಿದ್ದಾರೆ, ಅವರಿಗೆ ಬುಕ್ಸ್ ಕೊಡಿ, ಅಥವಾ ಆಶ್ರಮದಲ್ಲಿ ಅವರಿಗೊಂದು ಊಟ ಕೊಡಿ. ಯಾಕಂದರೆ ನಾವು 2-3 ಆಶ್ರಮದ ಹೆಸರು ಹೇಳೋದಿಲ್ಲ, ಯಾಕಂದರೆ ನಾವು ನಮ್ಮದೇ ಪ್ರಚಾರ ಮಾಡೋದಲ್ಲ. ಆದರೆ ನಿಮ್ಮ ಹತ್ತಿರಲ್ಲಿ ಎಲ್ಲೆಲ್ಲ ಆಶ್ರಮ ಉಂಟು, ವಯೋವೃದ್ಧರಿಗೆ ಅವರಿಗೊಂದು ಬಟ್ಟೆ ಕೊಡಿ ಅಥವಾ ಒಂದು ಊಟ ಕೊಡಿ. ಅವರಿಗೆ ಲೈಫಲ್ಲಿ ಎಲ್ಲ ಬಿಟ್ಟು, ಅವರ ಆಸೆ ಬಿಟ್ಟು ಒಂದು ಊಟ ಕೊಟ್ಟರೆ ಅವರಿಗೆ ಖುಷಿ. ಹಾಗೆ ಮತ್ತು ಒಂದೊಂದು ಆಶ್ರಮದ ಖರ್ಚು ಒಂದು ದಿನಕ್ಕೆ 7,000 ರಿಂದ 8,000 ಉಂಟು. ನಾನು ಅವರನ್ನೆಲ್ಲ ಅವರ ಮ್ಯಾನೇಜ್ಮೆಂಟ್ನವರೊಟ್ಟಿಗೆ ನಾನು ಚರ್ಚಿಸಿ, ನಾವು ಅವರೊಟ್ಟಿಗೆ ತುಂಬ ಹತ್ತಿರಲ್ಲಿ ವರ್ಕ್ ಮಾಡೋದ್ರಿಂದ 7,000 ರಿಂದ 8,000 ರೂಪಾಯಿ ಖಾಲಿ ಒಂದು ಹೊತ್ತಿದ್ದು ಇದದು ಊಟದ್ದು ಅದು ಫುಡ್ ಇದು ಒಂದು ದಿನದ್ದು. ಮತ್ತು ಪುನಃ ಮೆಡಿಸಿನ್ ಬೇರೆ, ಅವರಿಗೆ ಡೈಪರ್ಸ್ ಅದೆಲ್ಲ ಬೇರೆ. ಸೊ ತುಂಬ ಖರ್ಚುಂಟು. ಸೊ ಎಲ್ಲರೂ ಖುಷಿ ಹಂಚುವಾಗ ಅಂಥ ಪ್ಲೇಸಲ್ಲಿ ಹೋಗಿ, ದೇವರಲ್ಲೇ ಇರ್ತಾರೆ, ಅಲ್ಲೇ ನಿಮಗೆ ಆಶೀರ್ವಾದ ಸಿಗ್ತದೆ. ಬೇರೆ ಯಾವ ದೇವಸ್ಥಾನಕ್ಕೆ ಹೋಗೋಲ್ಲ. ನಿಮ್ಮ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿ, ಮತ್ತು ಬೇರೆಯವರ ತಂದೆ ತಾಯಿಯನ್ನು ನಮ್ಮ ತಂದೆ ತಾಯಿಯಂತೆ ಆಶ್ರಮದಲ್ಲಿ ಹೋಗಿ ಅವರಿಗೆ ನಿಮ್ಮ ಒಂದು ಖುಷಿಯನ್ನು ಹಂಚಿ, ಅವರ ಆಶೀರ್ವಾದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ವೆಲ್ ಸೈಡ್ ಸರ್, ವೆಲ್ ಸೈಡ್. ನೋಡಿ ಫ್ರೆಂಡ್ಸ್, ಗೊತ್ತಾಯ್ತಲ್ಲ.